ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು 5:30ಗೆ ಎದ್ದು ಯೋಗ ಮಾಡ್ತಾ ನನ್ನ ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರಾ. ಇವತ್ತು ನಾನು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾವಾಗಲೂ ಬ್ಯುಸಿ ಇರೋ ನಾನು ಮನೆ ಕೆಲಸ, ಮಗು ಎಲ್ಲ ಇದೆ ನೋಡ್ಕೊಳ್ಳೋದೇ ಆಗೋಗ್ಬಿಡ್ತದೆ. ಇವತ್ತು ನನಗೋಸ್ಕರ ನಾನು ಟೈಮ್ ಕೊಟ್ಕೊತಾ ಇದ್ದೀನಿ. ಎಷ್ಟೇ ಬ್ಯುಸಿ ಇದ್ರೂ ನಮಗೋಸ್ಕರ ನಾವು ಟೈಮ್ನ ಮಾಡ್ಕೊಬೇಕು. ಆವಾಗಲೇ ನಾವು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಮತ್ತು ನಮ್ಮಲ್ಲೇ ನಮಗೆ ಗೊತ್ತಿಲ್ಲದೆ ತುಂಬ ಬದಲಾವಣೆಗಳು ಕೂಡ ಆಗುತ್ತೆ. ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಮತ್ತು ಒಂದು ನಮಗೋಸ್ಕರ ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ತಿಂಗಳಿಗೆ ಒಂದು ದಿವಸನಾದರೂ ನಮಗೋಸ್ಕರ ನಾವು ಟೈಮ್ನ ಕೊಟ್ಕೊಬೇಕು. ಇದು ನನ್ನ ಅನಿಸಿಕೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಯೋಗ ಎಲ್ಲ ಮುಗೀತು. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಶೇಂಗಾ ಬೀಜನ ಹಾಕಿದ್ದೀನಿ. ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅದನ್ನು ಲಾಸ್ಟಿಗೆ ಎಲ್ಲ ಒಗ್ಗರಣೆ ಆದಮೇಲೆ ಸೇರಿಸ್ಕೊತೀನಿ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಇವಾಗ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡೆ. ಇವಾಗ ರೈಸು ಮತ್ತು ನಾವೇನು ಕರೆದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇವಾಗ ನಮ್ಮ ಹಸ್ಬೆಂಡ್ಗೆ ಹಾಕಿ ಕೊಡ್ತಾಯಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಪಾರ್ಲರ್ಗೆ ಹೋಗಿದ್ದೆ. ಇವಾಗ ನಾನು ಹೇರ್ ಆಯಿಲ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು, ಈರುಳ್ಳಿ ಮತ್ತು ಮೆಂತ್ಯ, ದಾಸವಾಳದ ಮತ್ತು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಅದನ್ನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಆಯಿಲ್ನ. ಆಮೇಲೆ ಮೆಂತ್ಯ ಮತ್ತು ಎಲ್ಲ ಏನು ತೊಗೊಂಡಿದ್ದೀವಲ್ಲ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಅದನ್ನು ಆರಕ್ಕಿಟ್ಟಿದ್ದೆ. ಇವಾಗ ಕಂಪ್ಲೀಟಾಗಿ ಅದು ಆರಿದೆ. ಇವಾಗ ಒಂದು ಜರಡಿಗೆ ಹಾಕಿ ಅದನ್ನು ಸೋದಿಸ್ಕೊತಾ ಇದ್ದೀನಿ. ಹಾಗೆ ಅದೇನು ಆಯಿಲ್ ತೊಗೊಂಡಿದ್ದಲ್ವ ಅದೇ ಬಾಟಲ್ಗೆ ಹಾಕಿಡ್ತಾಯಿದ್ದೀನಿ. ಇವಾಗ ನಮ್ಮ ನ್ಯಾಚುರಲ್ ಹೇರ್ ಆಯಿಲ್ ರೆಡಿ ಆಯಿತು. ಇವಾಗ ನಾನು ತಲೆಗೆ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಮೆಹಂದಿ ಸೊಪ್ಪನ್ನ ಕಿತ್ಕೊತಾ ಇದ್ದೀನಿ. ನಾನಿಲ್ಲಿ ಮೆಹಂದಿ ಸೊಪ್ಪು, ಕರಿಬೇವು ಸೊಪ್ಪು, ದಾಸವಾಳದ ಎಲೆ, ದಾಸವಾಳ ಹೂವು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಾನಿವಾಗ ಆಲಿವೇರಾ ಜೆಲ್ನ ತೆಗಿತಾ ಇದ್ದೀನಿ. ಅದನ್ನು ಫೋರ್ಕಿಂದ ಸ್ವಲ್ಪ 2-3 ಸಾರಿ ಈ ಥರ
ಮೇಲೆ ಇದು ಮಾಡಿ ತೆಗೆದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಅಷ್ಟೊಂದೇನು ಕಷ್ಟ ಏನು ಅನಿಸಲ್ಲ. ಇದನ್ನು ಇವಾಗ ಏನು ಮೆಹಂದಿ ರುಬ್ಕೊಂಡು ಬಂದಿದ್ನಲ್ವ ಅದಕ್ಕೆ ಹಾಕಿ ಇನ್ನೊಂದು ಸರಿ ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಮೆಹಂದಿ ರೆಡಿ ಆಯಿತು. ಇವಾಗ ನಾನು ನೀಟಾಗಿ ತಲೆನ ಬಾಚ್ಕೊತಾ ಇದ್ದೀನಿ ಫಸ್ಟು. ಅದಾದಮೇಲೆ ಒಂದೊಂದೇ ಪೋರ್ಷನ್ನ ಓಪನ್ ಮಾಡಿ ಅದಕ್ಕೆ ನೀಟಾಗಿ ಹಚ್ಕೊತಾ ಇದ್ದೀನಿ ತಲೆಗೆ. ಇವಾಗ ಹಚ್ಕೊಂಡಿದ್ದಾಯಿತು. ಮುಖದ ಮೇಲೆ ಸ್ವಲ್ಪ ಹತ್ತಿರೋದೆಲ್ಲ ಟಿಶ್ಯೂಯಿಂದ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು ಕ್ಯಾಪ್ನ ಹಾಕ್ಕೊತಾ ಇದ್ದೀನಿ. ನಾನಿವತ್ತು ಫೇಶಿಯಲ್ನ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನಿವತ್ತು ಮಾಮಾಅರ್ತ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ನಾನಿವಾಗ ಒಂದು ಒದ್ದೆ ಬಟ್ಟೆನ ತೊಗೊಂಡು ಮುಖನೆಲ್ಲ ಒರೆಸ್ಕೊತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗ್ ಮಿಲ್ಕು. ಅದೇನು ಜಾಸ್ತಿ ಮಸಾಜ್ ಮಾಡೋ ಅವಶ್ಯಕತೆ ಏನಿಲ್ಲ. 1 ನಿಮಿಷ ಆ ಥರ ಮಾಡಿಕೊಂಡು ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ. ಇವಾಗ ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬು. ಅದನ್ನು 2 ರಿಂದ 3 ನಿಮಿಷ ಮಸಾಜ್ ಮಾಡ್ಕೊತಾ ಇದ್ದೀನಿ. ನಾನು ಪಾರ್ಲರ್ ಕೋರ್ಸ್ ಕೂಡ ಮುಗಿಸಿದ್ದೀನಿ. ನನಗೆ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋದ್ಕಿಂತ ಅಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಆಗುತ್ತೆ ಅಂತ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಇದೇ ಸ್ಟೆಪ್ನ ಫಾಲೋ ಮಾಡಿ ಮನೆಯಲ್ಲೇ ಮಾಡ್ಕೋಬೋದು. ಪಾರ್ಲರಲ್ಲಿ ಕೂಡ ಇದೇ ಸ್ಟೆಪ್ನೇ ಫಾಲೋ ಮಾಡೋದು. ಇವಾಗ ನಾನೇನು ಸೇಮ್ ತೋರಿಸ್ತಿದ್ದೀನಲ್ವ ಇದೇ ಪ್ರೊಸೀಜರ್ನ ನೀವು ಮಾಡ್ಕೊಳ್ಳಿ. ಮಾಮಾಅರ್ತ್ದು ನಾನಿದು ಸೆಕೆಂಡ್ ಟೈಮ್ ಮಾಡ್ಕೊತಾ ಇರೋದು. ಏನು ವಿಡಿಯೋಗೋಸ್ಕರ ಇದೇ ಫಸ್ಟ್ ಟೈಮ್ ಏನು ತರಿಸಿಲ್ಲ. ಆಲ್ರೆಡಿ ಒಂದು ಸಾರಿ ಯೂಸ್ ಮಾಡಿದ್ದೀನಿ. ನಿಮಗೆ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಥರ್ಡ್ ಸ್ಟೆಪ್ಪು ಸ್ಮೂತ್ನಿಂಗ್ ಜೆಲ್ನ ತೊಗೊಂಡಿದ್ದೀನಿ. ಇದು ಒಂದು 2 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಸಾಕು. ಅದು ಅಬ್ಸರ್ವ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಜಾಸ್ತಿ ಏನು ಮಸಾಜ್ ಮಾಡೋ ಅವಶ್ಯಕತೆ ಏನಿಲ್ಲ.
ಇವಾಗ ಸ್ಟೆಪ್ 4 ಮಸಾಜ್ ಕ್ರೀಮು. ಇದು 5 to 10 ಮಿನಿಟ್ಸ್ ಮಾಡ್ಕೊಬೇಕು. ಇವಾಗ ಏನು ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಪ್ರೊಸೀಜರಲ್ಲಿ ಸೇಮ್ ಸ್ಟೆಪ್ಪಲ್ಲಿ 5 to 10 ಮಿನಿಟ್ಸ್ ಮಾಡ್ಕೊಬೇಕು. ನಿಮಗೆ ನನ್ನ ವೀಡಿಯೋಗಳೆಲ್ಲ ಹೆಂಗೆ ಅನಿಸ್ತಾ ಇದೆ ಮತ್ತು ನಾನು ಯಾವ್ಯಾವ ಥರ ವೀಡಿಯೋಗಳನ್ನ ಮಾಡಬೇಕು ಅದನ್ನೆಲ್ಲ ಕಮೆಂಟ್ ಮಾಡಿ. ಇದು 5ನೇ ಸ್ಟೆಪ್ಪು ಫೇಸ್ ಮಾಸ್ಕು. ಇದು ಒಂದು 15 ಮಿನಿಟ್ಸ್ ಹಾಕ್ಕೊಬೇಕು. ನಾನು ಫುಲ್ ನೆಕ್ವರೆಗೂ ಹಾಕ್ತಾಯಿದ್ದೀನಿ. ನೆಕ್ವರೆಗೂ ಕೂಡ ಹಾಕ್ಕೊಬೋದು. ಅಲ್ಲಿ ಸ್ಕಿನ್ ಏನಾದ್ರು ಟ್ಯಾನ್ ಆಗಿದ್ರೆ ಎಲ್ಲ ರಿಮೂವ್ ಆಗುತ್ತೆ. ಇವಾಗ ಕಂಪ್ಲೀಟಾಗಿ ಹಚ್ಕೊಂಡಿದ್ದಾಯಿತು. ನಾನು ಒಂದು ಬಕೆಟಲ್ಲಿ ನೀರು ಮತ್ತು ಉಗುರು ಬೆಚ್ಚಗಿರೋ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಲೆಮನ್ನು ಮತ್ತು ಸಾಲ್ಟ್ ಹಾಕ್ಕೊಂಡು ಕಾಲಿಟ್ಕೊಂಡು ಆರಾಮಾಗಿ 15 ಮಿನಿಟ್ಸ್ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಿದ್ದೀನಿ. ನಾನಿಲ್ಲಿ ಮುಖ ಎಲ್ಲ ಯಾಕೆ ಒರೆಸ್ಕೊಳ್ಳೋದು ಅಂತ ಡೈರೆಕ್ಟ್ ಹಾಗೆ ತಲೆ ಕೂಡ ವಾಶ್ ಮಾಡ್ಕೊಂಡಾಗ ಆಗುತ್ತೆ ಅಂತ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಮತ್ತೆ ಸಿಗ್ತೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇದು ಲಾಸ್ಟ್ ಸ್ಟೆಪ್ಪು ಗ್ಲೋ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.